ಗುಟ್ಕಾ ಬ್ಯಾನ್ಗೆ ಅಡಿಕೆ ಬೆಳೆಗಾರರ ಸಂಘದ ತೀವ್ರ ವಿರೋಧ ಇದೆ. ಆರೋಗ್ಯ ಇಲಾಖೆ ಆದೇಶ ವಾಪಸ್ ಪಡೆಯಲು ಆಗ್ರಹ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಹಲವು ಬಾರಿ ಮನವಿಯನ್ನ ಮಾಡಿದ್ದಾರೆ ಅಡಿಕೆ ಬೆಳೆಗಾರರು. ಗುಟ್ಕಾ ಬ್ಯಾನ್ಗೆ ಅಡಿಕೆ ಬೆಳೆಗಾರರ ಸಂಘದ ತೀವ್ರ ವಿರೋಧ, ಏಕೆಂದರೆ ಅಡಿಕೆ ಬಹಳಷ್ಟು ಪಾಲು ಗುಟ್ಕಾಗೆ ಹೋಗ್ತಾ ಇದೆ. ಸೊ ಆಮೇಲೆ ಬೆಲೆ ಕೂಡ ಕಡಿಮೆ ಆಗ್ಬಿಡುತ್ತೆ ಅನ್ನುವಂಥ ಭಯ ಅವರಿಗೆ. ಸರ್ಕಾರಕ್ಕೆ ಹಲವು ಬಾರಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅಡಿಕೆ ಬೆಳೆಗಾರರು. ಅಡಿಕೆ ಬೆಳೆಗಾರರ ಸಂಘದ ಮಹಾಮಂಡಲ ಸರ್ಕಾರಕ್ಕೆ ಆಗ್ರಹವನ್ನು ಕೂಡ ಮಾಡಲಾಗಿದೆ. ಇನ್ನು ಸಿಎಂ ಭೇಟಿಯನ್ನ ಮಾಡಲಿರುವಂಥದ್ದು ಅಡಿಕೆ ಬೆಳೆಗಾರರ ಸಂಘದ ನಿಯೋಗ. ಶಾಸಕ ಆರಗ ಜ್ಞಾನೇಂದ್ರ ನೇತೃತ್ವದ ನಿಯೋಗದಿಂದ ಸಿಎಂ ಭೇಟಿಯನ್ನ ಕೂಡ ಮಾಡಲಿದ್ದಾರೆ. ಗುಟ್ಕಾ ಬ್ಯಾನ್ಗೆ ಅಡಿಕೆ ಬೆಳೆಗಾರರ ಸಂಘದ ತೀವ್ರ ವಿರೋಧ ಇದೆ. ಆರೋಗ್ಯ ಇಲಾಖೆ ಆದೇಶವನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತಿದ್ದಾರೆ. ಸರ್ಕಾರಕ್ಕೆ ಹಲವು ಬಾರಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅಡಿಕೆ ಬೆಳೆಗಾರರು. ಅಡಿಕೆ ಬೆಳೆಗಾರರ ಸಂಘದ ಮಹಾಮಂಡಲ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸಿಎಂ ಭೇಟಿಯನ್ನು ಕೂಡ ಮಾಡಲಿದ್ದಾರೆ ಅಡಿಕೆ ಬೆಳೆಗಾರರ ಸಂಘ. ಶಾಸಕ ಆರಗ ಜ್ಞಾನೇಂದ್ರ ನೇತೃತ್ವದ ನಿಯೋಗದಿಂದ ಸಿಎಂ ಭೇಟಿಯನ್ನು ಕೂಡ ಮಾಡಲಿದ್ದಾರೆ. ಯಾಕಂತಂದರೆ ಈಗಾಗಲೇ ಏನು ಆರೋಗ್ಯ ಇಲಾಖೆ ಇದರಿಂದ ಭಾಳಷ್ಟು ತೊಂದರೆಗಳಾಗ್ತಾ ಇದೆ ಗುಟ್ಕಾದಿಂದ ಅಂತ ಹೇಳಿ ಅದನ್ನು ಬ್ಯಾನ್ ಮಾಡಬೇಕು ಅನ್ನುವಂತಹ ಆದೇಶವನ್ನು ಕೂಡ ನೀಡಲಾಗಿತ್ತು. ಅದರ ಬೆನ್ನಲ್ಲೇ ಇದೀಗ ಸೊ ಅಡಿಕೆ ಬೆಳೆಗಾರರು ಏನು ಹೇಳ್ತಾ ಇರುವಂಥದ್ದು ಅಥವಾ ಏನು ಯಾಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ, ಬಹುಪಾಲು ಅವರು ಅಡಿಕೆ ಏನು ಬೆಳೀತಾರೆ ಈಗ ಗುಟ್ಕಾಗೆ ಅದನ್ನು ಬಳಕೆ ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ, ಬೆಲೆ ಕಡಿಮೆ ಆಗಿಬಿಡುತ್ತೆ, ಅಡಿಕೆ ಪ್ರೈಸು ಕೂಡ ಕಡಿಮೆ ಆಗೋಗುತ್ತೆ. ಸೊ ಆ ಒಂದು ಕಾರಣವಾಗಿ ಇಲ್ಲ ಆರೋಗ್ಯ ಇಲಾಖೆಯ ಆದೇಶ ಏನಿದೆ ಅದನ್ನು ವಾಪಸ್ ಪಡ್ಕೊಳ್ಬೇಕು ಅಂತ ಹೇಳಿ ಆಗ್ರಹವನ್ನು ಕೂಡ ಮಾಡ್ತಿದ್ದಾರೆ. ಸಿಎಂ ಅವರನ್ನು ಭೇಟಿ ಆಗಬೇಕು ಅನ್ನುವಂಥ ನಿಲುವನ್ನು ಕೂಡ ಈಗಾಗಲೇ ಅಡಿಕೆ ಬೆಳೆಗಾರರ ಸಂಘ ಮಾಡ್ತಾ ಇದೆ. ಇದೇ ವಿಚಾರ ಹೆಚ್ಚಿನ ಡೀಟೇಲ್ಸನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರೂಪೇಶ್, ಈಗ ಒಬ್ಬರಿಗೆ ಈಗ ಗುಟ್ಕಾ ಬ್ಯಾನ್ ಮಾಡೋದ್ರಿಂದ ಭಾಳಷ್ಟು ಮಂದಿಗೆ ಅದರಿಂದ ಉಪಯೋಗ ಕೂಡ ಆಗುತ್ತೆ. ಬಟ್ ಇನ್ನು ಅದನ್ನು ಬೆಳೀತಾರಲ್ಲ ಅಡಿಕೆ ಕೂಡ ಬಹುಪಾಲಾಗಿ ಗುಟ್ಕಾಗೆ ಅದು ಬಳಕೆ ಆಗುತ್ತೆ. ಆ ಕಾರಣವಾಗಿ ಅದರ ತೀವ್ರ ವಿರೋಧವನ್ನು ಅಡಿಕೆ ಬೆಳೆಗಾರರು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮ, ಅಡಿಕೆ ಬೆಳೆಯ ವಿಚಾರದಲ್ಲಿ ಅದೇ ರೀತಿಯಾಗಿ ಗುಟ್ಕಾ ಬ್ಯಾನ್ ವಿಚಾರದಲ್ಲಿ ಒಂದಿಷ್ಟು ವಿರೋಧಾಭಾಸಗಳಿದೆ. ಯಾಕಂತ ಹೇಳಿದ್ರೆ ಆ ಒಂದು ನಿರ್ಧಾರ ಅವ್ರು ಹೇಳೋದು ನಿಕೋಟಿನ್ ಅನ್ನ ಮಾತ್ರ ಬ್ಯಾನ್ ಮಾಡ್ತೀವಿ ಅಂತ ಹೇಳಿ, ಆದ್ರೆ ಈಗ ಏನು ಪ್ಲೇನ್ ಗುಟ್ಕಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಬ್ಯಾನ್ ಮಾಡಬಾರ್ದು ಅನ್ನೋಂಥದ್ದನ್ನ ಈಗ ಅಡಿಕೆ ಬೆಳೆಗಾರರು ಹೇಳ್ತಿರ್ತಕ್ಕಂಥ. ಹೇಳಿದ್ರೆ ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಮಾಡೋದು ಒಂಥರ, ಆದ್ರೆ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಬೆಳೀತಕ್ಕಂಥ 60% ಅಡಿಕೆಯನ್ನೇ ರಾಜ್ಯದಲ್ಲಿ ಬೆಳೆಯಲಾಗುತ್ತೆ. ಅದು ಕೂಡ ಒಟ್ಟಾರೆಯಾಗಿ 6 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಜಾಗದಲ್ಲಿ ಅಡಿಕೆ ಬೆಳೆಗಾರರು ಇರೋದ್ರಿಂದ ಇದು ರೈತರಿಗೆ ದೊಡ್ಡ ಮಟ್ಟಿಗೆ ಸಮಸ್ಯೆಗಳಾಗತ್ತೆ ಅಂತ ಹೇಳಿ. ನಿಕೋಟಿನ್ ಬ್ಯಾನ್ ಇರ್ಬೋದು ಅಥವಾ ಬೇರೆ ಬೇರೆ ಬ್ಯಾನ್ಗಳು ಇರ್ಬೋದು, ಅದು ಕೇಂದ್ರ ಸರ್ಕಾರದ ಅಡಿಯಲ್ಲೇ ಬರುತ್ತೆ. ಅದೇ ರೀತಿಯಾಗಿ ಅವರೇ ಕೇಂದ್ರ ಸರ್ಕಾರನೇ ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಂಡಿದ್ದು. ಓಕೆ, ಆದ್ರೆ ಇಲ್ಲಿ ಗುಟ್ಕಾ ಬ್ಯಾನ್ ವಿಚಾರ, ಅದೇ ರೀತಿಯಾಗಿ ಅಡಿಕೆಗೆ ಏನೋ ಕಡಿವಾಣ ಹಾಕ್ಬಿಡ್ತಾರ ಅನ್ನೋಂತ ವಿಚಾರಗಳಿದೆಯಲ್ಲ, ಇದು ಅಡಿಕೆ ಬೆಳೆಗಾರರಿಗೆ ದೊಡ್ಡ ಮಟ್ಟಿಗೆ ಶಾಕ್ ಅನ್ನ ಕೊಟ್ಟಿದೆ. ಇದಕ್ಕೋಸ್ಕರ ಒಂದು ಸ್ಪಷ್ಟನೆಗಳು. ಒಂದ್ ಕಡೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಆದೇಶವನ್ನು ವಾಪಸ್ ಪಡ್ಕೊಳ್ಳಿಕ್ಕೆ ಹೇಳ್ತೀನಿ ಅಂತ ಹೇಳಿ ಪರೋಕ್ಷವಾಗಿ ಹೇಳಿದ್ರು ಅಂತ ಹೇಳಿ. ಅದೇ ರೀತಿಯಾಗಿ ಯುಟಿ ಖಾದರ್ ಹೇಳ್ತಾರೆ ಅಡಿಕೆನ ಬ್ಯಾನ್ ವಾಪಸ್ ಪಡ್ಕೊಳ್ಳಲ್ಲ, ಆ ಅಡಿಕೆ ಬ್ಯಾನ್ ಸಂಬಂಧಪಟ್ಟಂತ ಗುಟ್ಕಾ ಬ್ಯಾನ್ ಸಂಬಂಧಪಟ್ಟಂತ ಆದೇಶ ಇತ್ತು ಅದನ್ನ ವಾಪಸ್ ಪಡ್ಕೊಳ್ಳೋದು, ಅಡಿಕೆ ಬೆಳೆಗಾರರಿಗೆ ಸಮಸ್ಯೆ ಮಾಡೋದು, ಅಡಿಕೆಯನ್ನು ಬ್ಯಾನ್ ಮಾಡೋದಿಲ್ಲ ಅಂತ ಹೇಳಿ ಯುಟಿ ಖಾದರ್ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲ, ಅಡಿಕೆ ಈ ಒಂದು ಆದೇಶದಲ್ಲಿ ವ್ಯತಿರಿಕ್ತ ಒಂದು ವಿರೋಧಾಭಾಸಗಳಿದೆ. ಇದಕ್ಕೋಸ್ಕರ ಸ್ಪಷ್ಟನೆಯನ್ನು ಕೇಳಲಿಕ್ಕೆ ಆರಗ ಜ್ಞಾನೇಂದ್ರ ಅದೇ ರೀತಿಯಾಗಿ ಅಡಿಕೆ ಎಲ್ಲೆಲ್ಲಿ ಬೆಳೀತಾರೋ ಅಲ್ಲಿನ ಶಾಸಕರಂದ್ರು ಕೂಡ ಸಿಎಂ ಡಿ ಕೆ ಶಿವಕುಮಾರ್ನ ಭೇಟಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದ ನಿಲುವನ್ನು ಸರ್ಕಾರ ತೆಗೆದುಕೊಳ್ಬೇಕು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರ ತೆಗೆದುಕೊಂಡು ಸದನದಲ್ಲಿ ಸ್ಪಷ್ಟವನ್ನ ಮಾಡಬೇಕು ಅಂತ ಹೇಳಿ ಇವತ್ತು ಅಡಿಕೆ ಬೆಳೆಗಾರರು ಇರ್ಬೋದು, ಅದೇ ರೀತಿಯಾಗಿ ಶಾಸಕರುಗಳಿರ್ಬೋದು, ಹಾಗೆ ಈ ಎಲ್ಲ ವರ್ತಕರು ಇರ್ಬೋದು, ಎಲ್ಲರೂ ಕೂಡ ಬಂದು ಇವತ್ತೊಂದು ಸಿಎಂ ಅವರನ್ನ ಭೇಟಿ ಮಾಡಿ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸಿಎಂ ಏನು ಉತ್ತರ ಕೊಡ್ತಾರೆ, ಏನೋ ಭರವಸೆಗಳು ಕೊಡ್ತಾರೆ ಅಂತ ಹೇಳಿ ನೋಡ್ಬೇಕಾಗುತ್ತೆ ಇಲ್ಲಿ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.